ಗುರು ಮ್ಯಾಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ನಿಮಗೋಸ್ಕರನೇ ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಗುರು. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸು ಮತ್ತು ಏನೇನೆಲ್ಲ ಅಪ್ಡೇಟ್ ಬರುತ್ತೆ ಮತ್ತು ಕಾಂಕುರರ್ ಹೇಗೆ ರೀಚ್ ಆಗೋದು ಪ್ರತಿಯೊಂದನ್ನು ಹೋಗ್ತಾ ನಿಮಗೆ ಕ್ಲಿಯರಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದರೆ ನೀವು ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿಲ್ಲ ಗುರು. ಜಸ್ಟ್ 20 ಮೆಂಬರ್ಸ್ ಏನೋ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಷ್ಟೇ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ ಗುರು. 1K ರೀಚ್ ಆದರೆ ಒಬ್ಬರಿಗೆ ರಾಯಲ್ ಪಾಸ್ ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ಇವತ್ತಿನ ಮ್ಯಾಟ್ರ್ ಏನಂದರೆ 3.9 ಅಪ್ಡೇಟ್ ಬಂತಲ್ಲ ಗುರು. ಇದರಲ್ಲಿ ಫುಲ್ಲು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ. ಇವೆಂಟಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ ಹಾಕಿದರೆ ಯಾವ ಥರ ಹೊಡಿಬೇಕು, ಮತ್ತು ರೋಬೋಟ್ನ ಎಲ್ಲರಿಗಿಂತ ಮುಂಚೆ ಹೇಗೆ ತಗೊಳ್ಳೋದು, ಅಂದರೆ ಟ್ರಾನ್ಸ್ಫಾರ್ಮರ್ಸ್ ಇರುತ್ತಲ್ಲ ಅದನ್ನ ಎಲ್ಲರಿಗಿಂತ ಮುಂಚೆ ಹೇಗೆ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ನೆನ್ನೆ ವಿಡಿಯೋಗೆ ಆಲ್ರೆಡಿ ಇಬ್ಬರು ಕಮೆಂಟ್ ಮಾಡಿದರು, ವಿನಿ ಮತ್ತು ಪೃಥ್ವಿರಾಜ್ ಅಂತ. ಅದರಲ್ಲಿ ವಿನಿ ಅನ್ನೋರು ರೋಬೋಟ್ ಹೇಗೆ ತಗೊಳ್ಳೋದು ಅಂತ ಕೇಳಿದ್ದಾರೆ, ಮತ್ತು ಪೃಥ್ವಿರಾಜ್ ಅನ್ನೋರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡಿ ಅಂತ ಕೇಳಿದ್ದಾರೆ. ಬನ್ನಿ ಗುರು, ಫಸ್ಟ್ ಪಾಯಿಂಟಿಂದ ನೋಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಏನಂದರೆ ನಿಮ್ಮ ಲ್ಯಾಂಡಿಂಗು. ನೀವೆಲ್ಲ ಏನು ಅನ್ಕೊತೀರಾ, ಇವೆಂಟ್ ಕಾಣಿಸ್ತಿದೆ ಸರಿ ನಾರ್ಮಲಾಗಿ ಮಾರ್ಕ್ ಮಾಡಿಕೊಂಡು ಲ್ಯಾಂಡ್ ಆದರೆ ಫಾಸ್ಟ್ ಲ್ಯಾಂಡಿಂಗ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಆ ಥರ ಮಾಡಬೇಡಿ. ನೀವು ಮ್ಯಾಪ್ ಓಪನ್ ಮಾಡಿ ಸ್ವಲ್ಪ ಝೂಮ್ ಮಾಡಿ ನೀವು ಯಾವ ಲೊಕೇಶನ್ ಲ್ಯಾಂಡ್ ಆಗಬೇಕು ಅದನ್ನ ಟಾರ್ಗೆಟ್ ಮಾಡಿ ಇಟ್ಕೊಳ್ಳಿ. ಇನ್ನೇನು ಮ್ಯಾಪಲ್ಲಿ ಡಿಸ್ಟೆನ್ಸ್ ಅನ್ನೋದು 800ಇಂದ 700, ಅಂದರೆ ಅಲ್ಲಿ 7 ಯಾವಾಗ ಕಾಣಿಸುತ್ತೆ ಪಟ್ ಅಂತ ಜಂಪ್ ಮಾಡಿ ಈ ಥರ ಕ್ರಾಸಲ್ಲಿ ಲ್ಯಾಂಡಿಂಗ್ ಆಗಿ. ಈ ಮ್ಯಾಚ್ ನಾನು ಸ್ವಲ್ಪ ಲೇಟಾಗಿ ಲ್ಯಾಂಡಿಂಗ್ ಅದೇ, ಯಾಕಂದರೆ ಈ ಕಡೆ ಯಾರೋ ಕರೆದ್ರು ಅಂತ ನೋಡ್ಕೊತ ಸ್ವಲ್ಪ ಲೇಟಾಗಿ ಲ್ಯಾಂಡಿಂಗ್ ಅದೇ. ಅಂದರೆ ನೀವು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ 7 ಅಂತ ಬಂದ ತಕ್ಷಣ ಜಂಪ್ ಹೊತ್ತಿ ಈ ಥರ ಕ್ರಾಸಲ್ಲಿ ಲ್ಯಾಂಡಿಂಗ್ ಆಗಿ ಪರ್ಫೆಕ್ಟ್ ಲ್ಯಾಂಡಿಂಗ್ ಆಗ್ತೀರಾ. ಆಮೇಲೆ ಲ್ಯಾಂಡ್ ಆಗುವಾಗ ಮೇಯ್ನ್ ಥಿಂಕು, ಈ ಮೇಯ್ನ್ ಬಿಲ್ಡಿಂಗ್ ಇರುತ್ತಲ್ಲ ಗುರು, ಇಲ್ಲಿ ಮೇಲ್ಗಡೆ ಒಂದು ಪ್ಲೇಸ್ ಇರುತ್ತೆ. ಇಲ್ಲಿ ಲ್ಯಾಂಡ್ ಆದರೆ ನಿಮಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಸರಿಗೆ ಇಲ್ಲಿ ಒಳಗಡೆ ಬಂದರೆ ಗನ್ನು ಲೂಟ್ ಎಲ್ಲ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ನಿಮ್ಮ ಹತ್ರ ಯಾರಾದರೂ ಇದ್ದರೆ ಅವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ಕೆಳಗಡೆ ಇರೋರನ್ನ ಹೊಡಿಬೇಕು ಗುರು. ನೀವು ಅಲ್ಲೇ ಮುಂದೆ ಹೋಗಿ ಹೊಡಿಯೋಕ್ಕೆ ಹೋದರೆ ಆ ವಾಲ್ ಥರ ಇರೋದು ನಿಮ್ಗೆ ಅಣಿಯುತ್ತೆ. ಬಟ್ ಈ ಕಡೆ ಆ ಕಡೆ ಎಡ್ಜಲ್ಲಿ ಈ ಥರ ಜಂಪ್ ಮಾಡಿ ಕೂತ್ಕೊಂಡು ಕೆಳಗಡೆ ಯಾರೇ ಇದ್ದರೂ ಕೂಡ ನೀವು ಈಸಿಯಾಗಿ ಹೊಡಿಬೋದು. ಸದ್ಯಕ್ಕೆ ಯಾರೋ ಒಬ್ಬ ತುಂಬ ಲೇಟಾಗಿ ಬರ್ತಾನೆ ಗುರು, ಮೋಸ್ಟ್ಲಿ ಮಲ್ಕೊಂಡಿದ್ದ ಅನಿಸುತ್ತೆ. ಫಸ್ಟ್ ಇವನ್ನ ಹೊಡೆದಾಕ್ಬಿಡೋಣ. ಹಾಗೆ ನೀವು ಜಂಪ್ ಏನೋ ಮಾಡ್ತೀರಾ, ಸ್ವಲ್ಪ ಫಾಸ್ಟಾಗಿ ಜಂಪ್ ಮಾಡಿದರೆ ಕೆಳಗಡೆ ಬಿದ್ದೋಗ್ಬಿಡ್ತೀರಾ. ನೋಡ್ಕೊಂಡು ಜಂಪ್ ಮಾಡಿ ಈ ವಾಲ್ ಮೇಲೆ ಕೂತ್ಕೊಂಡ್ಬಿಡಿ. ನಾನು ಆ ಕಡೆ ಜಂಪ್ ಮಾಡಿ ತೋರಿಸ್ತೆ, ಅದೇ ಥರ ಈ ಕಡೆನೂ ತೋರಿಸ್ತೀನಿ. ಇಷ್ಟೇ ಗುರು, ಸಿಂಪಲಾಗಿ ಜಂಪ್ ಮಾಡಿ ಇಲ್ಲೇ ಕೂತ್ಕೊಂಡು ಫೈರ್ ಮಾಡಿ ಅಷ್ಟೇ. ಫೈರ್ ಮಾಡಿದ ತಕ್ಷಣ ಮತ್ತೆ ಒಳಗಡೆ ಹೋಗ್ಬಿಡಿ. ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರೆ ಅವ್ರು ನಿಮ್ಮನ್ನು ತಿಥಿ ಮಾಡಿಬಿಡ್ತಾರೆ ಅಷ್ಟೇ. ಇನ್ನೇನಿಲ್ಲೆಲ್ಲ ಕ್ಲಿಯರ್ ಆಯಿತು ಅಂದ್ಕೊಳ್ಳಿ. ಇಲ್ಲಿರೋ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದೆ ಗುರು, ಮೇಯ್ನ್ ಇಲ್ಲಿ ಬಂದರೆ ಸೆಂಟ್ರಲ್ಲಿ ಕ್ರೇಟ್ ಓಪನ್ ಮಾಡ್ಬೋದು. ಅಂದರೆ ಓಲ್ಡ್ ಇವೆಂಟ್ಗಳಲ್ಲೆಲ್ಲ ಸೆಂಟ್ರಲ್ ಒಂದು ಕ್ರೇಟ್ ಕೊಡ್ತಾಯಿದ್ರು, ಅದರಲ್ಲಿ ಹೋದರೆ ರಿವೈ ಕಿಟ್ಟು ಮತ್ತು ಲೂಟ್ ಎಲ್ಲ ಕೊಡ್ತಾ ಇದ್ರಲ್ಲ, ಅದು ಬಂದುಬಿಟ್ಟು ಇಲ್ಲಿ ಸೆಂಟ್ರಲ್ಲಿದೆ ನೋಡು ಗುರು. ಏನೋ ಸಿಸ್ಟಮ್ ಥರ ಇದೆ. ಇಲ್ಲಿ ಬಂದು ಆ್ಯಕ್ಟಿವೇಟ್ ಮಾಡಿದರೆ ನಿಮ್ಮ ಸ್ಕ್ವಾಡ್ಗೆ ಬೇಕಾಗಿರೋ ಲೂಟು ಮತ್ತು ರಿವೈ ಕಿಟ್ಗಳೆಲ್ಲ ಇಲ್ಲೇ ಕೊಡ್ತಾನೆ. ಅಂದರೆ ಅದಕ್ಕೆ ಸ್ವಲ್ಪ ಕಾಯಬೇಕಷ್ಟೆ. ಅಂದರೆ ಇಲ್ಲಿ ಬರೋರ್ನೆಲ್ಲ ಹೊಡೆದಾಕ್ಬಿಟ್ಟು ನೀವು ಇಲ್ಲೇ ವೆಯ್ಟ್ ಮಾಡ್ತಿದ್ರೆ ಸಾಕು, ನೀವು ಆ ಲೂಟ್ನ ಈಸಿಯಾಗಿ ಎತ್ಕೋಬೋದು. ಆ್ಯಂಡ್ ಈ ಇವೆಂಟಲ್ಲಿ ಇನ್ನೊಂದು ಪ್ಲೇಸ್ ಇದೆ ಗುರು, ಇದೇ ಥರ ಕ್ಯಾಂಪ್ ಮಾಡೋ ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಓಕೆ ಗುರು, ಈ ಪ್ಲೇಸ್ಗೇನೋ ಬಂದಾಯಿತು. ಇಲ್ಲಿ ಎಲ್ಲಿ ಕ್ಯಾಂಪ್ ಮಾಡ್ತಾರೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ, ಯಾಕಂದರೆ ಒದೇ ತಿಂದಿರ್ತೀರ. ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ನಾನಿಲ್ಲಿ ಲೂಟ್ ಮಾಡುವಾಗ ನನಗೊಂದು ಐಟಮ್ ಸಿಕ್ತು ನೋಡಿ ಗುರು. ಅದು ಮೇಯ್ನ್ ಎಲ್ಲರ ಹತ್ರ ಇರಲೇಬೇಕು. ಅಂದರೆ ರೋಬೋಟ್ ಯಾರ್ಯಾರೆಲ್ಲ ಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಇದನ್ನ ಎತ್ಕೊಳ್ಳೇಬೇಕು. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಕ್ಯಾಂಪಿಂಗ್ ಪ್ಲೇಸ್ ಬಗ್ಗೆ ಹೇಳ್ತೀನಿ ಗುರು. ಇನ್ನೇನು ಮೇಲೆ ಬಂದು ನೋಡಿದ್ರಲ್ಲ, ಇಲ್ಲಿ ಯಾರಾದರೂ ಕ್ಯಾಂಪ್ ಹಾಕೊಂಡು ಕೂತ್ಕೊಂಡ್ರೆ ಕೆಳಗಡೆಯಿಂದ ಬರೋರನ್ನ ಈಸಿಯಾಗಿ ಹೊಡಿಬೋದು ಗುರು. ಯಾಕಂದರೆ ಬೇಜಾನ್ ಲೂಟ್ ಕೊಡ್ತಾನೆ. ಈ ಗನ್ ಅಲ್ಲದೆ ಅಂತ ಸೆಂಟ್ರಲ್ ಕ್ರೇಟ್ ಬೇರೆ ಇಟ್ಟಿದ್ದಾನೆ. ಇವಾಗ ನಾನೇ ಆ ಕ್ಯಾಂಪರ್ ಅಂದ್ಕೊಳ್ಳಿ, ಕೆಳಗಡೆಯಿಂದ ಒಬ್ಬ ಎನಿಮಿ ಬರ್ತಾನ. ಅಣ್ತಮ್ಮ ಎಷ್ಟೊಲ್ಕೆ ಇರೋ ಜೋಶಲ್ಲಿ ಫುಲ್ ನುಗ್ಬಿಟ್ಟ. ಬಟ್ ಈ ಥರ ನಾವೇನಾದರೂ ನುಗ್ಗಿದ್ರೆ ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ. ಇವಾಗ ನೀವೇ ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಎಷ್ಟೊಲ್ಕೆ ಪ್ಲೇಯರ್ ಹೊಡೆದಾಗ್ತೆ ಅಂತ. ಬಟ್ ಯಾರು ಕೂಡ ಈ ಥರ ಪುಷ್ ಹಾಕಿ ಹೋಗಬೇಡಿ. ಮತ್ತು ಇಲ್ಲಿರೋರನ್ನ ಹೇಗೆ ಹೊಡೆಯೋದು ಅಂತ ಕೂಡ ನೀವು ಕೇಳ್ಬೋದು, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಈ ಮನೆಯಿಂದ ಸ್ವಲ್ಪ ಆಚೆ ಬಂದರೆ ಪಕ್ಕದಲ್ಲೇ ಮೇಲೆ ಹತ್ತೋ ಒಂದು ಮೆಟ್ಲಿರುತ್ತೆ ಗುರು. ಇಲ್ಲಿಂದ ಡೈರೆಕ್ಟ್ ಮೇಲೆ ಎತ್ಕೊಂಡ್ಬನ್ನಿ. ನಿಮ್ಮ ಹತ್ರ ಆಲ್ರೆಡಿ ಸ್ಕೇಟ್ ಬೋರ್ಡ್ ಸಿಕ್ಕಿರುತ್ತೆ ಅಂದ್ಕೊತೀನಿ. ಸಿಕ್ಕಿದ್ರೆ ಮಾತ್ರ ಅಲ್ಲಿಗೆ ಹೋಗೋಕ್ಕಾಗೋದು ಗುರು, ಇಲ್ಲಾಂದರೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಏನಿಲ್ಲ, ಸಿಂಪಲಾಗಿ ಸ್ಕೇಟ್ ಬೋರ್ಡ್ನ ಆ್ಯಕ್ಟಿವೇಟ್ ಮಾಡಿ ಈ ಥರ ಬಂದು ಇಲ್ಲಿ ಜಂಪ್ ಆಗಿ ಇಲ್ಲಿ ಬಂದುಬಿಟ್ಟು ಈಸಿಯಾಗಿ ಇವ್ರನ್ನ ಹೊಡಿಬೋದು. ಅಂದರೆ ಪೀಕ್ ಮಾಡ್ಕೊಂಡು ಹೊಡಿಬೋದು, ಇಲ್ಲ ಡೈರೆಕ್ಟ್ ಪುಷ್ ಆಗಿನೇ ಹೊಡಿಬೋದು. ನೀವು ಕೆಳಗಡೆಯಿಂದ ಪುಷ್ ಆಗಿ ಹೊಡಿಯೋದಕ್ಕಿಂತ ಈ ಕಡೆ ಮೇಲಿಂದ ಬಂದರೆ ಈಸಿಯಾಗಿ ಹೊಡಿಬೋದು. ಇನ್ನೂ ಕ್ಯಾಂಪಿಂಗ್ ಪ್ಲೇಸ್ಗಳು ಇರ್ತವೆ ಗುರು. ಸದ್ಯಕ್ಕೆ ನನಗೆ ಗೊತ್ತಿರೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಇವೆಂಟಲ್ಲಿ ಇಳಿತೀರಾ, ನಿಮ್ಮ ಹತ್ರ ಎಮರ್ಜೆನ್ಸಿ ಗನ್ ಸಿಕ್ಕಿರಲ್ಲ ಅಂತ ಟೈಮಲ್ಲಿ ನೀವೇನು ಮಾಡಬೇಕು ಗೊತ್ತಾ ಗುರು, ಸೆಂಟ್ರಲ್ಲಿ ರೋಬೋಟ್ ಹೋಗ್ತಾ ಇರ್ತಾವೆ ನೋಡಿ. ಅಂದರೆ ಇಲ್ಲೇ ಮುಂದೆ ಕಾಣಿಸ್ತಿದೆಯಲ್ಲ ಈ ಥರ ರೋಬೋಟ್ಸು. ಇದನ್ನ ನಾನೇನೋ ಗನ್ನಲ್ಲೇ ಹೊಡಿತೀನಿ. ಬಟ್ ಗನ್ನಲ್ಲಿ ಹೊಡೆದ್ರೆ ಎಷ್ಟು ಬುಲೆಟ್ ಹೊಡಿಬೇಕಾಗುತ್ತೆ ನೀವೇ ನೋಡಿದ್ರಲ್ಲ. ಬಟ್ ಯಾರು ಕೂಡ ಈ ಥರ ಗನ್ನಲ್ಲೆಲ್ಲ ಹೊಡ್ಕೊಂಡು ಕೂತ್ಕೋಬೇಡಿ. ಸಿಂಪಲ್, ನಿಮ್ಮ ಕೈಯಲ್ಲಿ ಒಂದು ಚಾಕು ಇರುತ್ತಲ್ಲ, ಆ ಚಾಕು ತೊಗೊಂಬಂದು ಒಂದೇ ಸಲ ಅಷ್ಟೇ ಗುರು, ಒಂದು ಸಲ ಹೊಡೆದ್ರೆ ಅದು ಸತ್ತೋಗ್ಬಿಡುತ್ತೆ. ಮತ್ತು ಅದರಲ್ಲಿ ಬೇಕಾಗಿರೋ ಲೂಟೆಲ್ಲ ತೊಗೊಂಡು ಈಸಿಯಾಗಿ ಫೈಟ್ ಮಾಡ್ಬೋದು.
ಅಂದರೆ ಸ್ಟಾರ್ಟಿಂಗ್ ಲ್ಯಾಂಡ್ ಆಗಿ ಗನ್ ಸಿಗದೆ ಸೆಂಟ್ರಲ್ ಓಪನಲ್ಲಿ ಓಡಾಡ್ತಿರ್ತೀರಲ್ಲ, ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮನೆ ಒಳಗಡೆ ಬೇರೆಯವ್ರು ಹೋಗಿ ಆಲ್ರೆಡಿ ಗನ್ ತೊಗೊಂಡಿರ್ತಾರೆ, ನಿಮ್ಮ ಹತ್ರ ಗನ್ ಇರೋಲ್ಲ ಅಂಥ ಟೈಮಲ್ಲಿ ಚಾಕು ಇರುತ್ತಲ್ಲ, ಚಾಕಲ್ಲಿ ಒಂದ್ಸಲ ಹೊಡೀರಿ, ಗನ್ ಸಿಗುತ್ತೆ, ಪಟ್ ಅಂತ ತೊಗೊಂಡು ನಿಮ್ಮ ಮೇಲೆ ಪುಷ್ ಆಗ್ಬೋದು. ನೀವೇನಾದರೂ ಇವೆಂಟಲ್ಲಿ ಸಾಯದೆ ಬದುಕೆ ಇದ್ದರೆ ಈ ಥರ ಒಂದು ಐಟಮ್ ನಿಮಗೆ ಸಿಕ್ಕಿರುತ್ತೆ. ಏನಾದರೂ ನಿಮ್ಮ ಬ್ಯಾಗಲ್ಲಿ ಆ ಐಟಮ್ ಇಲ್ಲ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಹುಡುಕಿ, ಯಾಕಂದರೆ ಇವೆಂಟಲ್ಲಿ ತುಂಬ ಜಾಗದಲ್ಲಿ ಕೊಡ್ತಾರೆ. ಇನ್ನೇನು ಅದನ್ನ ತೊಗೊಂಡು ಸ್ವಲ್ಪ ದೂರನೇ ಹೋಗ್ಬಿಡಿ, ಇವೆಂಟ್ ಹತ್ರನೇ ಇದ್ದರೆ ಎನಿಮೀಸ್ ಬಂದು ಹೊಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನೇನು ಸ್ವಲ್ಪ ದೂರ ಬಂದಾಯಿತು, ಮೇಲ್ಗಡೆ ಒಂದು ಮೆಸೇಜ್ ಕೂಡ ಬಂತು ಗುರು, ಏನೋ ಸೈಬರ್ಟ್ರಾನ್ ಏನೋ ಬಂತು. ಇದು ಬಂದ ತಕ್ಷಣ ಇದನ್ನ ಓಕೆ ಒತ್ತುತ್ತೀನಿ, ಬಟ್ ಮೇಲ್ಗಡೆ ಶೋ ಆಗುತ್ತೆ ನೋಡಿ 41 ಸೆಕೆಂಡ್ಸ್ ಲೆಫ್ಟ್ ಅಂತ. ಅಂದರೆ ನೀವು ಇನ್ನೂ 41 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇದನ್ನ ಕೈಯಲ್ಲಿ ಇಟ್ಕೊಂಡು ಫೈರ್ ಬಟನ್ ಟಚ್ ಮಾಡಿದರೆ ಪಟ್ ಅಂತ ಅದು ಆಕ್ಟಿವೇಟ್ ಆಗಿಬಿಡುತ್ತೆ. ಬಟ್ ನೀವು ಸಿಂಪಲ್ ಆಗೆಲ್ಲ ಆಕ್ಟಿವೇಟ್ ಮಾಡಿದರೆ ಆಗೋಲ್ಲ ಗುರು. ನಿಮ್ಮ ಥರನೇ ಎಷ್ಟೋ ಜನ ಕಾಯ್ಕೊಂಡು ಕೂತಿದ್ರೆ ಯಾರು ಫಸ್ಟ್ ಆಕ್ಟಿವೇಟ್ ಮಾಡ್ತಾರೆ ಅವ್ರ ಕಡೆ ಹೋಗ್ಬಿಡುತ್ತೆ. ನೀವು ಅವಾಗ ಈ ಥರ ಆಕ್ಟಿವೇಟ್ ಮಾಡಿ ಇನ್ನೂ ಎಷ್ಟು ಸೆಕೆಂಡ್ ಇದೆ ಅಂತ ಚೆಕ್ ಮಾಡ್ಕೊತಾ ಇರಿ. ಸದ್ಯಕ್ಕೆ ನಾನು ಕೂಡ ಹಂಗೆ ಮುಂದೆ ಹೋಗ್ತಾ ಇರ್ತೀನ. ಗುರು ಇಲ್ಲಿ ನೋಡ್ತಾ ಇರಲ್ಲ, ನಾನು ಲಾಸ್ಟ್ ಟೈಮ್ ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ 3 ಸೆಕೆಂಡ್ ಅಂತ ಬಂತು. ಹಂಗೆ ಸ್ವಲ್ಪ ಮುಂದೆ ಬಂದು ಆ್ಯಕ್ಟಿವೇಟ್ ಕೂಡ ಮಾಡಿದೆ. ಅಂದರೆ ನಾನು ಅಂದ್ಕೊತೀನಿ ಎಲ್ರಿಗಿಂತ ಮುಂಚೆ ನಾನೇ ಆ್ಯಕ್ಟಿವೇಟ್ ಮಾಡಿದ್ದೀನಿ ಅಂತ, ಬಟ್ ನನಗಿಂತ ಮುಂಚೆ ಇನ್ನೂ ಇಬ್ಬರು ಆ್ಯಕ್ಟಿವೇಟ್ ಮಾಡಿರ್ತಾರೆ ಗುರು. ನಾನೇನೋ ಬರುತ್ತೆ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಆಮೇಲೆ ಮ್ಯಾಪ್ ಆನ್ ಮಾಡಿ ನೋಡ್ತೀನ, ಒಬ್ಬರು ಇಬ್ಬರಲ್ಲ ಗುರು, ಟೋಟಲಾಗಿ 4 ಜನ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಯೆಲ್ಲೋ ಕಲರ್ ಸರ್ಕಲ್ ಥರ ಕಾಣಿಸ್ತಿದೆ ನೋಡಿ, ಅದೇ ಆ್ಯಕ್ಟಿವೇಟ್ ಮಾಡಿರೋ ಪ್ಲೇಸ್ಗಳು. ನಾನು ಕೂಡ ಬರುತ್ತೆ ಅಂತ ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ತೀನಿ. ಇನ್ನೇನು 17 ಸೆಕೆಂಡ್ಸ್ ಬ್ಯಾಲೆನ್ಸ್ ಇದೆ ಅಷ್ಟೇ. This ends now, Megatron. Prime still breathes. How tedious. ಇನ್ನೇನು ಮ್ಯಾಪ್ ಆನ್ ಮಾಡಿದ ಕೂಡಲೇ ಗೊತ್ತಾಯಿತು ಗುರು, ಘಟ್ಕ ಹತ್ರ ಒಂದು ಮತ್ತು ಸೆವೆರ್ನಿ ಹತ್ರ ಒಂದು ರೋಬೋಟ್ ಲಾಂಚ್ ಆಗಿದೆ. ಬಟ್ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಯಾಕಂದರೆ ಮೇಲ್ಗಡೆ ಪೋರ್ಟಲ್ ಥರ ಓಪನ್ ಆಗಿದೆ. ಅದು ಅಲ್ಲದೆ ಆ್ಯನಿಮೇಷನ್ ನೋಡಿ ಇಲ್ಲೇ ಬೀಳ್ತಿರೋ ಥರ ಕಾಣುತ್ತೆ. ನಾನು ಕೂಡ ವೆಯ್ಟ್ ಮಾಡ್ತೀನಿ, ಅದೇನಿರ್ಬೋದು ನೋಡೋಣ ಅಂತ. ಇಷ್ಟೇ ಗುರು, ಖತಮ್ ಟಾಟಾ ಬಾಯ್ ಬಾಯ್ ಅನ್ನೋ ಥರ ಈ ಥರ ಒಂದು ಕ್ರೇಟ್ ಕೊಟ್ಟ. ಪರವಾಗಿಲ್ಲ ಗುರು, ಇಷ್ಟೊಂದು ಸಾಹಸ ಮಾಡಿದ್ದಕ್ಕೆ ಈ ಥರ ಲೂಟ್ ಆದರೂ ಕೊಟ್ಟಿಯೇನಲ್ಲ. ಇದರಲ್ಲಿ ಅಂದರೆ ಏರ್ ಡ್ರಾಪ್ ಲೂಟ್ ಥರ ಕೊಟ್ಟಿರ್ತಾನೆ. ಒಬ್ಬರಿಗೆ ಬೇಕಾಗಿರೋ ಎಲ್ಲ ಲೂಟ್ ಕೂಡ ಇರುತ್ತೆ. ಗ್ರೆನೇಡು, ಸ್ಕೇಟ್ ಬೋರ್ಡು, M4 ಮತ್ತು P90. ಈ ಸಲ ಈ ಥರ ಬಂದಿದೆ. ಬೇರೆ ಟೈಮಲ್ಲಿ ಯಾವ ಥರ ಗನ್ ಕೊಡ್ತಾರೆ ಗೊತ್ತಿಲ್ಲ. ಓಕೆ, ಇವಾಗ ರೋಬೋಟ್ಗಳು ಬೇರೆ ಕಡೆ ಆ್ಯಕ್ಟಿವೇಟ್ ಆದ್ವಾ, ನಮ್ಮ ಕೈಯಲ್ಲಂತೂ ಇಲ್ಲಿ ಆ್ಯಕ್ಟಿವೇಟ್ ಮಾಡೋಕ್ಕಾಗಿಲ್ಲ. ಬಟ್ ನಮಗೆ ರೋಬೋಟ್ ಬೇಕೇ ಬೇಕು ಅನ್ನೋ ಟೈಮಲ್ಲಿ ನೀವೇನು ಮಾಡಬೇಕು ಗೊತ್ತಾಗುರು, ಬೇರೆ ಕಡೆ ರೋಬೋಟ್ಗಳು ಫೈಟ್ ಮಾಡ್ತಾ ಇರ್ತವೆ. ಫೈಟ್ ಮಾಡೋ ಟೈಮಲ್ಲಿ ನೀವು ಹೋಗಿ ಥರ್ಡ್ ಪಾರ್ಟಿ ಮಾಡಬೇಕು. ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಇವಾಗ ಆ್ಯಕ್ಟಿವೇಟ್ ಮಾಡೋ ಐಟಮ್ ಇದೆ, ಅದೊಂದಿದ್ರೆ ಸಾಕು ಗುರು, ನೀವು ಈಸಿಯಾಗಿ ಅಲ್ಲಿರೋ ರೋಬೋಟ್ಗಳನ್ನ ನೀವು ತೊಗೊಂಡು ಹೋಗ್ಬೋದು. ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಝೋನ್ ಒಳಗಡೆ 2 ರೋಬೋಟ್ ಫೈಟ್ ಮಾಡ್ತಾ ಇದೆ. ನಾನೇನೋ ಒಬ್ಬನೇ ಬಂದುಬಿಟ್ಟೆ, ಯಾಕಂದರೆ ಇದು ನಿಮಗೆ ತೋರ್ಸೋಕ್ಕೋಸ್ಕರ ಆಡ್ತೀನಿ ಅಷ್ಟೇ. ನೀವೇನಾದರೂ ಸ್ಕ್ವಾಡ್ ಆಡುವಾಗ ಒಬ್ಬರೊಬ್ಬರೆಲ್ಲ ಹೋಗಬೇಡಿ, ನಿಮ್ಮ ಫುಲ್ ಟೀಮ್ನ ಕರ್ಕೊಂಡೋಗಿ, ಯಾಕಂದರೆ ಅವ್ರ ಟೀಮೇಟ್ಸು ಕೂಡ ಇರ್ತಾರೆ ಅಲ್ವಾ. ಸದ್ಯಕ್ಕೆ ಇಲ್ಲಿ ಒಂದು ರೋಬೋಟು ಇನ್ನೊಂದು ರೋಬೋಟ್ನ ಹೊಡೆದಾಕ್ಬಿಟ್ಟು ಅಪಾರ್ಟ್ಮೆಂಟ್ ಸೈಡ್ ಹೋಗ್ಬಿಡುತ್ತೆ. ಯಾಕಂದರೆ ಆ ಆಪ್ಟಿಮಸ್ ಪ್ರೈಮಲ್ಲಿರೋ ಎನಿಮಿಗೆ ಇದನ್ನ ಟೆಲಿಪೋರ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಅವನು ಟೆಲಿಪೋರ್ಟ್ ಮಾಡ್ತಿದ್ದ. ಬಟ್ ನೀವು ಟೆಲಿಪೋರ್ಟ್ ಮಾಡೋವರೆಗೂ ವೆಯ್ಟ್ ಮಾಡಬೇಡಿ, ಫುಲ್ ಸ್ಕ್ವಾಡ್ ಇರುತ್ತಲ್ಲ, ಎಲ್ಲ ಸೇರ್ಕೊಂಡು ಸ್ಪ್ರೇ ಮಾಡಿ ಈಸಿಯಾಗಿ ಆ ರೋಬೋಟ್ನು ಕೂಡ ಹೊಡೆದಾಕ್ಬೋದು. ಹೊಡೆದಾಕಾದ್ಮೇಲೆ ನಿಮಗೆ ಕೆಳಗಡೆ ಈ ಥರ ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ ಗುರು. ಅಂದರೆ 50 ಸೆಕೆಂಡ್ ಏನೋ ಟೈಮಿಂಗ್ ತೋರಿಸುತ್ತೆ. ನಂದು ಆಲ್ರೆಡಿ ಟೈಮ್ ಆಗೋಯ್ತು. ಇದ್ರ ಹತ್ರ ಬಂದು ನಿಮ್ಮ ಹತ್ರ ಒಂದು ಐಟಮ್ ಇರುತ್ತಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ, ಜಸ್ಟ್ ಆ್ಯಕ್ಟಿವ್ ಅಂತ ತೋರಿಸುತ್ತೆ ಅಷ್ಟೇ. ಅದು ನೋಡ್ತಿದ್ರೆ ಒಂದು 15 ಸೆಕೆಂಡ್ಸ್ ಏನೋ ಟೈಮ್ ತೊಗೊಳುತ್ತೆ. Yes, another chapter in my glorious chronicle. You carry the honor of the Decepticon. I am Megatron. ಅಷ್ಟೇ ಗುರು, ಈ ರೋಬೋಟ್ನ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಂಡಾಯ್ತು. ನಾನು ಇಲ್ಲಿಂದ ಆಚೆ ಹೋಗಬೇಕು ಅಂದರೆ ಈ ರೋಬೋಟ್ನ ಹೊಡೆದ್ಬಿಟ್ಟೆ ಹೋಗಬೇಕು. ಓಕೆ ಬಾ ಗುರು, ಫೈಟ್ ಮಾಡೋಣ.
ನೀವೇನಾದರೂ ನನ್ನ ಹತ್ರ ಇದೆಯಲ್ಲ ಈ ಮೆಗಾಟ್ರಾನ್ ರೋಬೋಟ್ ಇದನ್ನೇನಾದರೂ ಯೂಸ್ ಮಾಡ್ತಿದ್ರೆ ಹತ್ರದಿಂದ ಫೈಟ್ ಮಾಡಬೇಡಿ ಗುರು, ಸ್ವಲ್ಪ ದೂರ ಹೋಗಿ ಫೈಟ್ ಮಾಡಿ. ಈ ರೋಬೋಟ್ನೇನೋ ಹೊಡೆದಾಕಾಯಿತು, ಬಟ್ ಅವ್ನು ಮಾಡಿದ ತಪ್ಪನ್ನ ನಾನು ಮಾಡಲ್ಲ, ಯಾಕಂದರೆ ಅವ್ನು ಸುಮ್ಮನೆ ಬಿಟ್ಟೋದ, ನಾನು ಬಿಡಲ್ಲ, ಅದನ್ನ ಟರ್ಮಿನೇಟ್ ಮಾಡ್ತೀನಿ, ಅಂದರೆ ಮತ್ತೆ ಮೇಲ್ಗಡೆ ಕಳಿಸ್ಬಿಡ್ತೇನೆ. ಏನಿಲ್ಲ, ಅದ್ರ ಹತ್ರ ಹೋದರೆ ಮೇಲ್ಗಡೆ ಒಂದು ಟರ್ಮಿನೇಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಟಚ್ ಮಾಡಿದರೆ ಅಷ್ಟೇ ಗುರು, ಮೇಲ್ಗಡೆ ಹೋಗ್ಬಿಡುತ್ತೆ. ಮತ್ತೆ ನಿಮ್ಮ ಮೈಂಡಲ್ಲಿ ಸ್ವಲ್ಪ ಕ್ವಶನ್ ಇರುತ್ತೆ, ಈಗ ನನ್ನ ಮೆಗಾಟ್ರಾನು ಲೋ HP ಆಗಿದೆಯಾ, ಯಾರಾದರೂ ಹೊಡೋದ್ರೆ ಮತ್ತೆ ಬ್ಲಾಸ್ಟ್ ಆಗುತ್ತೆ, ಅದನ್ನ ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೋಬೋದಾ ಅಂತ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ಬನ್ನಿ. ಅಲ್ಲಿಂದ ರಿಕಾಲ್ ಹತ್ರ ಮನೆ ಒಳಗಡೆ ಒಬ್ಬ ಎನಿಮಿ ಇದ್ದ ಅಂತ ಅವನಿಗೆ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. HP ನೋಡ್ತಾ ಇರ, ಇನ್ನೇನು 2 ಬುಲೆಟ್ ಬಿಟ್ಟರೆ ಸಾಯೋ ರೇಂಜಲ್ಲಿ ಇರ್ತೀನಿ. ಆದರೆ ಅವ್ನು ಗ್ರೆನೇಡ್ ಹಾಕಿ ಹೊಡೆದಾಕ್ಬಿಡ್ತಾನೆ. ಓಕೆ, ರೋಬೋಟ್ ಇವಾಗ ಸತ್ತೋಯ್ತಾ, ಅದನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಒಂದು ಫಸ್ಟ್ ಏಡ್ ಹಾಕ್ಕೊಂಡ್ಬಿಡ್ತೇನೆ. ನೋಡ್ತಾ ಇದ್ದೀರಲ್ಲ ಗುರು, ನೀವು ಅನ್ಲಿಮಿಟೆಡಾಗಿ ಅದನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಅಂದರೆ ನಿಮ್ಮ ಮುಂದೆ ಇರೋ ಎನಿಮಿನ ಹೊಡೆದ್ಬಿಟ್ಟು ಆಮೇಲೆ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ಮನೆ ಒಳಗಡೆ ಇದ್ದಾನಲ್ಲ ಎನಿಮಿ, ಏನು ತೊಂದರೆ ಆಗಲ್ಲ ಅಂತ ನಾನು ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಈ ರೋಬೋಟು ಎಷ್ಟು ಝೋನ್ವರೆಗೂ ಹಂಗೆ ಇರುತ್ತೆ ಅಂತ ನೀವು ಕೇಳ್ಬೋದು. ಲಾಸ್ಟ್ ಟೈಮ್ ಏನಂದರೆ ಟೈಟನ್ನು ತುಂಬ ಹೊತ್ತು ಆ್ಯಕ್ಟಿವ್ ಇರ್ತಾ ಇರಲಿಲ್ಲ, ಲಾಸ್ಟ್ ಝೋನಲ್ಲೆಲ್ಲ ಮಾಯ ಆಗ್ಬಿಡೋದು. ಬಟ್ ರೋಬೋಟ್ ಆ ಥರ ಅಲ್ಲ ಗುರು, ಆ್ಯಕ್ಟಿವ್ ಇರುತ್ತೆ, ಬಟ್ ವೆಹಿಕಲ್ ಥರ ಇರುತ್ತೆ ಅಷ್ಟೇ. ಈ ಥರ ರೋಬೋಟಾಗಿ ಕನ್ವರ್ಟ್ ಆಗೋಕ್ಕಾಗಲ್ಲ, ನಾರ್ಮಲ್ ವೆಹಿಕಲ್ ಥರ ಯೂಸ್ ಮಾಡ್ಬೋದು. ಹಾಗೆ ಇವೆಲ್ಲ ನಮ್ಮ ಹತ್ರ ಫೈಟ್ ಮಾಡುವಾಗ ಹೊಡೆಯೋದು ಹೇಗೆ ಅಂತ ನೀವು ಕೇಳ್ತೀರಾ. ಈ ಥರ ರೋಬೋಟ್ ಆಗಿರುವಾಗ ನೀವು ಹೆಡ್ಗೆ ಹೊಡೀರಿ ಗುರು, ಅಂದರೆ ನೀವು ಹೊಡೆಯುವಾಗಲೇ ಗೊತ್ತಾಗುತ್ತೆ ರೆಡ್ ಕಲರ್ ಡ್ಯಾಮೇಜ್ ಆಗುತ್ತೆ, ಹಂಗಾಗ್ತಿದ್ರೆ ಈಸಿಯಾಗಿ ಹೊಡೆದಾಕ್ಬೋದು. ಅದೇ ಇದು ವೆಹಿಕಲಾಗಿ ಕನ್ವರ್ಟ್ ಆಗಿದ್ದಾಗ ಎಲ್ಲಿಗೆ ಹೊಡಿಬೇಕು ಅಂತ ಕೇಳ್ಬೋದು ನೀವು. ಏನಿಲ್ಲ ಗುರು, ಸಿಂಪಲಾಗಿ ಕೆಳಗಡೆ ಕಾಣ್ತಿರೋ ಟೈರ್ಗಳಿಗೆ ಹೊಡೀರಿ, ತುಂಬ ಬೇಗನೆ ಬ್ಲಾಸ್ಟ್ ಆಗಿಬಿಡುತ್ತೆ. ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಂಬಿಡಿ, ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸದ್ಯಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. Speed is power.